2017 ಅವಾಗಿಂದನೂ ಕೂಡ ನಮ್ಮ ಶಿಕ್ಷಕರ ಯಾಕೆಂದ್ರೆ ಹಿಂದ್ಗಡೆ ಕುತ್ಕೊಂಡಿದ್ದಾರೆ ಸರ್, ಒಂದು ವರ್ಷ ಎಷ್ಟು ತಲೆ ತಿಂದರು ಅಂತ ಹೇಳಿದರೆ ನನ್ನ ಮೊಬೈಲ್ ಒಂದು ದಿವಸ ಸೀಸ್ ಆಯಿತು ಸರ್. ಒಬ್ಬೊಬ್ಬರು ಟೀಚರ್ಸು 4 ಸತಿಗೆ ಈ ಶಿಕ್ಷಣ ಸಚಿವರು ನಂಬರು ಅವ್ರಿಗೆ ವಾಟ್ಸಪ್ ಮಾಡಿ ಅಂತ ಹೇಳಿ ನನಗೆ ಭಾಳ ತಲೆ ತಿಂದಿದ್ರು ಸರ್. ಎಲ್ಲ ಇಲ್ಲಿ ಹಿಂದೆ ಕುತ್ಕೊಂಡಿದ್ದಾರೆ. ನೀವು ಭಾಳ ಒಂದು ದೊಡ್ಡ ನಿರ್ಧಾರವನ್ನು ಅವ್ರ ಪರವಾಗಿ ನಿನ್ನೆ ಏನು C&R ಬದಲಾವಣೆಯನ್ನು ಮಾಡ್ತಕ್ಕಂಥದ್ದನ್ನು ನೀವು ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ನಾನು ವಿಶೇಷವಾಗಿ ತಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದೊಂದು ಇತಿಹಾಸ ಸರ್, ಅದು ತಾವು ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ನಿನ್ನೆ ಸಚಿವ ಸಂಪುಟದಲ್ಲಿ ಅದು ಕ್ಲಿಯರ್ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನಮ್ಮ ಸಚಿವ ಸಂಪುಟದಲ್ಲಿ ಇದುವರೆಗೂ ನಮಗೆ ಸುಮಾರು 307 KPS ಶಾಲೆಗಳಿದ್ವು ಸರ್. ಆದರೆ ಒಂದು ಇತಿಹಾಸವನ್ನು ನಿನ್ನೆ ತಮ್ಮ ಅಧ್ಯಕ್ಷತೆಯಲ್ಲಿ ನಾವು ಸೃಷ್ಟಿಯನ್ನು ಮಾಡಿದ್ದೀವಿ. ಸುಮಾರು ನಮ್ಮ ಬಜೆಟಲ್ಲಿ ಘೋಷಣೆ ಆಗಿದ್ದು 500 KPS ಶಾಲೆ. ಆದರೆ ಇವತ್ತು ADBಯ ಸಹಕಾರ, ಸರ್ಕಾರದಿಂದ ಸಹಕಾರ ಮತ್ತು KKRDBಯ ಫಂಡು ಎಲ್ಲ ಸೇರಿ ಇವತ್ತು ಸುಮಾರು 800 KPS ಶಾಲೆಗಳನ್ನು ಇವತ್ತು ಮಾಡಲಿಕ್ಕೆ ನಿನ್ನೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಭಾಳ ಹೆಚ್ಚು ಅವಶ್ಯಕತೆ ಇರತಕ್ಕಂಥದ್ದು ಪ್ರೌಢಶಾಲೆ ಮತ್ತು PUC ಕಾಲೇಜುಗಳು. ಈಗಾಗಲೇ ಸುಮಾರು 164 ಪ್ರೌಢಶಾಲೆಗಳೇ ಅನುಮೋದನೆ ಕೊಟ್ಟಿದ್ದೀವಿ ಸರ್. ಸುಮಾರು 50 PUC ಕಾಲೇಜು ಅನುಮೋದನೆ ಇನ್ನೊಂದು ವಾರದಲ್ಲಿ ಕೊಡ್ತೀವಿ. ಆದರೆ ಅತಿ ಹೆಚ್ಚು ಬೇಡಿಕೆ ಇವತ್ತು ಹೈಸ್ಕೂಲು ಮತ್ತು PUC ಇರೋದ್ರಿಂದ ನಿನ್ನೆನೂ ಕೂಡ ತಾವು ಸಚಿವ ಸಂಪುಟದಲ್ಲಿ ವಿಶೇಷವಾಗಿ ಒಂದು ಸಚಿವ ಸಂಪುಟವನ್ನು ಕರೆದು ಅಲ್ಲಿ ಅಧ್ಯಯನವನ್ನು ಮಾಡಿ ಯಾವ ರೀತಿ ಸಹಕಾರ ಮಾಡಬೇಕು ಅಂತ ಹೇಳಿದ್ದಕ್ಕೆ ತಮಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನನಗೆ PUC ಮತ್ತು ಹೈಸ್ಕೂಲಿನ ಅವಶ್ಯಕತೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಬೇಡಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಇಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಐತಿಹಾಸಿಕವಾಗಿ ಮುಂಚೆ ಬರೀ ಸುಮಾರು 1000 LKG UKG ಶಾಲೆಗಳಿದ್ದು ನಮ್ಮ ಪ್ರೀ ಪ್ರೈಮರಿ ಶಾಲೆಯಲ್ಲಿ. ಆದರೆ ತಾವು ಮೊನ್ನೆ ಬಜೆಟಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಸುಮಾರು ಮುಂಚೆ ಇರತಕ್ಕಂಥ 1000 ಜೊತೆಗೆ ಸುಮಾರು 4000 LKG UKGಯನ್ನು ಮಾಡಿದ್ದಕ್ಕೆ ತಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಭಾಳ ಕೆಳಮಟ್ಟದಲ್ಲೇ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಬರಲಿಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ ಅಂತಂದು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಮುಂಚೆ ಸುಮಾರು ಬೇಡಿಕೆ ನಮಗೆ ದ್ವಿಭಾಷದಲ್ಲಿ ಇತ್ತು. ಆದರೆ ಬಜೆಟ್ ಘೋಷಣೆಯಲ್ಲಿ ತಾವು ಸುಮಾರು 5000 ದ್ವಿಭಾಷಾ ಶಾಲೆಗಳನ್ನು ಕೊಟ್ಟಿರೋದಕ್ಕೆ ಅದಕ್ಕೆ ಹೆಚ್ಚು ಸಹಕಾರವನ್ನು ಕೂಡ ನಮ್ಮ ಮಕ್ಕಳಿಗೆ ಆಗಿರೋದ್ರಿಂದ ತಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಸರ್ ದಾಖಲೆ ರೀತಿಯಲ್ಲಿ ಸುಮಾರು 13,000 ಜನರನ್ನು, ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು ಸರ್, ತಾವು ಕೂಡ ನನ್ನನ್ನು ಕರೆದು ಇದನ್ನು ಬೇಗ ಸರಿ ಮಾಡಿ, ಯಾಕೆಂದರೆ ಶಿಕ್ಷಕರ ಕೊರತೆ ಅನಿವಾರ್ಯತೆ ಅದು ಹಿಂದೆಯಿಂದನೂ ಕೂಡ ಇದ್ಕೊಂಡು ಬಂದಿದೆ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ 11 ತಿಂಗಳಲ್ಲಿ 13,500 ಟೀಚರ್ಸ್ನ ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ಟಿದ್ದೀರಿ ಸರ್, ಅದಕ್ಕೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಕಲಬುರಗಿಯಲ್ಲಿ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಏನು ಕ್ಯಾಬಿನೆಟ್ಟಲ್ಲಿ ಕಲಬುರಗಿ ಭಾಗದ ಎಲ್ಲ 80% ಖಾಲಿ ಇರ್ತಕ್ಕಂಥ ಹುದ್ದೆಯನ್ನು ತುಂಬತಕ್ಕಂಥ ಒಂದು ತೀರ್ಮಾನವನ್ನು ತಾವು ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಸುಮಾರು 5,000 ಶಿಕ್ಷಕರನ್ನ ನೇಮಕಾತಿಗೆ ಅನುಮೋದನೆಯನ್ನು ಕೂಡ ತಾವು ಮಾಡಿಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಅನುದಾನಿತ ಶಾಲೆಗಳಿಗೆ 2016ರಿಂದ ಹಿಡಿದು 2020ವರೆಗೂ ಏನು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಎಲ್ಲ ಕ್ರೋಢೀಕರಿಸಿದರೆ, PUCನೂ ಕ್ರೋಢೀಕರಿಸಿದರೆ ಸುಮಾರು ದಾಖಲೆ ರೀತಿಯಲ್ಲಿ 18,500 ಟೀಚರ್ಸ್ನ ಇವತ್ತು ತಗೊಳ್ತಕ್ಕಂಥದ್ದನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏನು ವರದಿ ಆಗಿದೆ ಈ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ನೇಮಕಾತಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ